ಗೈಸ್ ನೋಡಿ, ದಿಸ್ ಇಸ್ ದ ಸ್ಟ್ರೀಟ್ ಆಫ್ ಟಿ ನಗರ್. ಹೆಂಗಿದೆ ಎಲ್ಲ ಶಾಪ್ಸು ಗಿಫ್ಟ್ಸು ಎಲ್ಲ ಸಿಗುತ್ತೆ ಇಲ್ಲೆಲ್ಲ ಶಾಪಿಂಗ್ ಮಾಡೋದಕ್ಕೆ. ಸೊ ನೋಡಿ ಹೆಂಗಿದೆ, ಫುಲ್ಲು ಸ್ಯಾರಿ ಶಾಪ್ಸೆ. ಆ ಕಡೆ ಸರವಣ ಸ್ಟೋರ್ಸ್ ಅಂತೆ, ಈ ಕಡೆ ಶ್ರೀಕುಮಾರನ್ ಸ್ಟೋರ್ಸ್, ಭರ್ಜರಿ ಬರೀ ಸಿಲ್ಕ್, ಚೆನ್ನೈ ಸಿಲ್ಕ್ಸ್. ನಮ್ಮ ಚಿಕ್ಕಪೇಟೆ ಇದೆಯಲ್ಲ, ನಮ್ಮ ಚಿಕ್ಕಪೇಟೆ ಥರನೇ ಇದೆ ಆ್ಯಕ್ಚುಲಿ. ಒಂದು ನಿಮಿಷ, ಸಾರಿ ಗೈಸ್, ಶರ್ಟ್ಸ್ ಹಾಕೊಂತೀನಿ. ಚಿಕ್ಕಪೇಟೆ ಇದೆಯಲ್ಲ, ನಮ್ಮ ಚಿಕ್ಕಪೇಟೆ ಥರನೇ ಇದೆ ಇದೆಲ್ಲ ಆ್ಯಕ್ಚುಲಿ. ಬಟ್ ಏನಂದರೆ ನಮ್ಮ ಚಿಕ್ಕಪೇಟೆಯಲ್ಲಿ ಸಖತ್ ಚಿಕ್ಕ ರೋಡು, ಬಟ್ ಇಲ್ಲಿ ಆ್ಯಕ್ಚುಲಿ ದೊಡ್ಡದಾಗಿದೆ. ಸೊ ಚೆನ್ನಾಗಿದೆ ಆ್ಯಕ್ಚುಲಿ. ಮೇಲೆ ಫ್ಲೈಓವರ್ ಇದೆ. ಸೊ ಇವತ್ತು ನನ್ನ ಫ್ರೆಂಡ್ನ ಮೀಟ್ ಮಾಡಿದೆ, ಶರಣ್ಯನ. ಸೊ ಇಟ್ ವಾಸ್ ಸೋ ನೈಸ್. ಸೊ ಮೀಟ್ ಮಾಡಿಬಿಟ್ಟು ಇವಾಗೆಲ್ಲ ಮಾತಾಡಿಕೊಂಡು ಸಖತ್ತಾಗಿತ್ತು. ತುಂಬ ವರ್ಷ ಆಗಿತ್ತು ಪಾಪ, ದೂರದಿಂದ ಬಂದರು. ಥ್ಯಾಂಕ್ ಯು ಶರಣ್ಯ, ಥ್ಯಾಂಕ್ ಯು. ನಾವು ಬೇಬಿ ಅಂತ ಕರಿತೀನಿ ಆ್ಯಕ್ಚುಲಿ. ಸೊ ಥ್ಯಾಂಕ್ ಯು ಬೇಬಿ ಬಂದಿದ್ದಕ್ಕೆ. ಸೊ ಇಟ್ ವಾಸ್ ಸೋ ನೈಸ್. ಸಖತ್ ಖುಷಿ ಆಯಿತು ಪಾಪ. ನನಗೋಸ್ಕರ ಟೈಮ್ ಮಾಡ್ಕೊಂಡು ಮಧ್ಯದಲ್ಲಿ ಬಂದಿದ್ದಾರೆ, ಅವರು ಬ್ಯುಸಿ ಇದ್ದರು. ಸೊ ಇವಾಗ ಆ್ಯಕ್ಚುಲಿ ಒಂದು ಒಳ್ಳೆ ಊಟಕ್ಕೆ ಹೋಗ್ತಾಯಿದ್ದೀವಿ. ಊಟ ಮಾಡ್ಕೊಂಡು ಆಮೇಲೆ ಬೆಸಿ ಬೀಚ್ಗೆ ಹೋಗ್ತೀವಿ. ಹೋಗೋಣ ಇಲ್ಲಿ ನೋಡಿ, ಅದಕ್ಕೆ ತೋರಿಸೋಣ ಅಂತ ಮಾಡಿದೆ ಹೆಂಗಿದೆ ಎಲ್ಲ ಸ್ಟೋರ್ಸ್ ಎಲ್ಲ. ಸೊ ನೀವೇನಾದ್ರು ಚೆನ್ನೈಗೆ ಬಂದರೆ ಸೊ ಸಿಲ್ಕ್ ಶಾಪಿಂಗ್ ಎಲ್ಲ ಮಾಡೋದಕ್ಕೆ ನೀವು ಟಿ ನಗರ್ಗೆ ಬರ್ಬೋದು. ಇಲ್ಲಿ 1000 ಅಂಗಡಿಗಳಿದೆ, ಬಟ್ ಸ್ವಲ್ಪ ನೋಡ್ಕೊಂಡು ಬರಬೇಕಷ್ಟೇ, ಇನ್ನೇನಿಲ್ಲ. ಗೈಸ್ ನೋಡಿ, ನಾವೀಗ ಕಾಮಾಕ್ಷಿ ಮೆಸ್ಸಿಗೆ ಬಂದಿದ್ದೀವಿ. ಇದೇನೋ ಸೂಪರ್ ಆಗಿರುತ್ತಂತೆ ಊಟ. ಸೊ ಅಲ್ಲಿಗೆ ಬಂದಿದ್ದೀವಿ. ಸೊ ಇದು ಯಾವ ಏರಿಯಾದಲ್ಲಿದೆ ಅಂತ ಗೊತ್ತಿಲ್ಲ ನನಗೆ. ಗೈಸ್, ಸೊ ಕಾಮಾಕ್ಷಿ ಮೆಸ್ಸಿಗೆ ಬಂದಿದ್ದೀವಿ. ಇದು ವಿಚ್ ಏರಿಯಾ ದಿಸ್? ಟಿ ನಗರ್. ಟಿ ನಗರಲ್ಲಿರೋದು. ಸೊ ಸೂಪರ್ ಆಗಿರುತ್ತೆ ಅಂತ ನಮ್ಮ ಬೇಬಿ ಹೇಳಿದ್ರು. ಸೊ ಅದಕ್ಕೆ ಬಂದಿದ್ದೀವಿ, ನೋಡೋಣ ಹೆಂಗಿರುತ್ತೆ ಅಂತ. ಚೆನ್ನಾಗಿದ್ರೆ ಎರಡ ಶಿಫ್ಟ್ರಾ? ಸೊ 6 ಮೆಂಬರ್ಸ್. ಓಕೆ, 6 ಮೆಂಬರ್ಸ್. ಎಸ್, 6 ಪೇರ್. 6 पेड़ में बैठते हैं. अच्छा लोकेशन क्या बोलते हैं? बड़ा ಹಿಂಗೆ कर ला. आ जा रहे ठीक है. अलगो सर इसका चलो सीट है. डे दिस इज 100% Chettinad style. Someone is so happy. सेम कल का ही खाना खाने की मेरे को तुमको नहीं अच्छा मिलेगा भाई. Guys, so now actually ಕಾಮಾಕ್ಷಿ ಮೆಸ್ಸಿಗೆ ಬಂದಿದ್ದೀವಿ, ವಿಚ್ ಇಸ್ ಇನ್ ಟಿ ನಗರ್. ಟಿ ನಗರ್ಗೆ ಬಂದಿದ್ದೀವಿ. ಸೊ ಊಟ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಇದು ಪ್ಯೂರ್ 100% ಚೆಟ್ಟಿನಾಡು ಸ್ಟೈಲ್. ಸೊ ನೋಡೋಣ, ಒಳ್ಳೆ ಊಟ ಮಾಡೋದು. ಆ್ಯಕ್ಚುಲಿ 3 ದಿನದಿಂದ ಸೂಪರ್ ಆಗಿರೋ ತಮಿಳ್ನಾಡು ಸ್ಟೈಲ್ ಊಟನೇ ಮಾಡಲಿಲ್ಲ, ಅಂದರೆ ನಾನ್ ವೆಜ್ ತಿನ್ನಲ್ಲ. ಸೊ ಈಗ ತಿನ್ನೋಣ ಹೆಂಗಿರುತ್ತೆ ಅಂತ. ಸೊ ಚೆನ್ನಾಗಿದ್ದರೆ ರೆಫರ್ ಮಾಡ್ತೀನಿ, ಬನ್ನಿ, ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಫೋಟೋ लिया मैं इसका. वीडियो लेते हैं गाइस. ನೋಡಿ, ವೆಜ್ ಮೀಲ್ಸ್, ಮಟನ್ ಬಿರಿಯಾನಿ, ಮಟನ್ ಗ್ರೇವಿ, ಚುಕ್ಕ ಪ್ರಾನ್ಸ್, ಚುಕ್ಕ ಅದಲ್ಲ ಪ್ರಾನ್ಸ್, ghee rice. लेते हैं रे फिश. वी वांटेड टू टेस्ट पहले. हाउ वाज इट? गुड रे. विल टेक. नहीं, विल टेक. ಇದು ಇನ್ನೂ 2 ಫಿಶ್ ಅಲ್ಲಿಡ ನಾನೇ ಕೇಳೋಣಕ್ಕೆ. ಫಿಶ್ ನೋಡಿ ಗೈಸ್, ಆ್ಯಕ್ಚುಲಿ ಸಖತ್ತಾಗಿದೆ. ಈಗ ತಿನ್ನೋಣ ಗೈಸ್. ಚಿಕನ್ ಚೆಟ್ಟಿನಾಡು ಬೇರೆ ಲೆವೆಲ್, ನೆಕ್ಸ್ಟ್ ಲೆವೆಲ್ ಇದೆ. ಚಿಕನ್ ಚೆಟ್ಟಿನಾಡು ಸೂಪರ್ ಆಗಿದೆ ಆ್ಯಕ್ಚುಲಿ. ಸೂಪರ್ ಆಗಿದೆ ನೋಡಿ ಹೆಂಗೆ. ಇದೆಲ್ಲ ಫ್ರೀ. ಬಟ್ ಇದೇನಾಡ ಫ್ರೀ ಕೊಡ್ತಾನಲ್ಲ, ಚುಮ್ಮ ಗ್ರೇವಿ ಸಕ್ಕತ್ತಾಗಿದೆ ಮಾತ್ರ. ಮಟನ್ ನೋಡಿ. ಇದು ಸಾರಿ ಆಲೂಗಡ್ಡೆ ಗೈಸ್. कितने तेजस्वी लोग हैं हमारे पास, कितने शानदार विचार रखते हैं. मटन अला. हाँ, ईट रहे चट्टीनाड चिकन. अर्जुन is eating veg. So sad of you, Arjun. No. अच्छा है क्या? I am good रे. Good with this. ಬರಲೇಬೇಕು ನೀವು ಆ್ಯಕ್ಚುಲಿ. ಸಖತ್ ವೆರೈಟಿ ಟ್ರೈ ಮಾಡೋದು. ಫಿಶ್ಶು ಅಲ್ಟಿಮೇಟ್ ಆಗಿತ್ತು. But I am trying to live.
whatever starters you guys like, then you can order one more. We'll see you order one more. How is it, right? How is it, Anjali? Good, huh? Guys, ಈಗ ಬಿರಿಯಾನಿ ಇನ್ನೂ ಸೊಲ್ಲ ಇಲ್ಲ ಆ್ಯಕ್ಚುಲಿ ಬೇಡ ಪ್ಲೀಸ್ ನೋಡಿ ಬಿರಿಯಾನಿ ಹಿಂಗೆ ಊಟ ಚೆನ್ನಾಗಿತ್ತು ಸೂಪರ್ ಆಗಿರುತ್ತೆ ಸಲ ಊಟ ಸೊ ಎಲ್ಲ ಊಟ ಸೂಪರ್ ಆಗಿತ್ತು ಸಕಲ ಊಟ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ದಿಸ್ ಪ್ಲೇಸ್ ವಾಸ್ ನಾಟ್ ರೆಫರ್ಡ್ ಬೈ ದಿಸ್ ಗೈ No, he is the main guy. You should appreciate it. But he did not pay the bill. That's a sad news. ಓಕೆ ಗೈಸ್ ಸೂಪರ್ ಆಗಿತ್ತು ಊಟ ಆ್ಯಕ್ಚುಲಿ. ಸೊ ನೀವೆಲ್ಲ ಬರ್ತೀರಾ ಅಂದರೆ ಟಿ ನಗರಲ್ಲಿ ಕಾಮಾಕ್ಷಿ ಮೆಸ್ ಅಂತಿದೆ, ಅಲ್ಲಿಗೆ ಬನ್ನಿ. ಒಳ್ಳೆ ಬಿರಿಯಾನಿ, ಒಳ್ಳೆ ಸ್ಟಾರ್ಟರ್ಸ್ ಎಲ್ಲ ತಿನ್ನಿ, ಒಳ್ಳೆ ಸೀ ಫುಡ್ ಎಲ್ಲ ಸೂಪರ್ ಆಗಿರುತ್ತೆ. ಸೊ ಇವಾಗ ನಾವು ಬೆಸ್ಸಿ ಬೀಚ್ಗೆ ಹೋಗ್ತಾ ಇದ್ದೀವಿ. ಸೊ ಬೆಸ್ಸಿ ಬೀಚ್ಗೆ ಹೋಗಿ ಸಿಗೋಣ. ಓಕೆ ಗೈಸ್, ಇವಾಗ ನಾವು ಬೆಸ್ಸಿ ಬೀಚಿಗೆ ಬಂದಿದ್ದೀವಿ. ನೋಡಿ, ವಾಟ್ ಎ ಶಾಟ್ ಅಂಜಲಿ, ಓ ಮೈ ಗಾಡ್. ಗೈಸ್ ಇಲ್ಲಿ ನಮ್ಮ ಶೂಟರ್ ಅಂಜಲಿ ಇಸ್ ಹಿಯರ್. ವಾಟ್ ಎ ಶೂಟ್, ಕಮ್ ಆನ್ ಅಂಜಲಿ. अरे क्या रे, ये अंजलि को देखो रे कैसे मर रहे. तुम लोगों ने नजर ये दो लगा दिया, बाद में बोल रहे नजर लगा दिया. अरे वाह वाह अंजलि, वाड़े बियोड़े. सिर्फ दो ही रखना जो लगे साइड में. ಅರೆ ಸೂಪರ್ ಗೈಸ್. ನೋಡಿ ನಾವೀಗ ಬೆಸ್ಸಿ ಬೀಚಿಗೆ ಬಂದಿದ್ದೀವಿ, ಬೆಸಂತ್ ನಗರ್ ಬೀಚ್. ಆ್ಯಕ್ಚುಲಿ ಇಲ್ಲಿ ಸ್ಕ್ರೀನಿಂಗ್ ಮಾಡ್ಯಾರ ಮ್ಯಾಚು. ಇವತ್ತು ಇಂಡಿಯಾ ನ್ಯೂಜಿಲೆಂಡ್ ಫೈನಲ್. ಸೊ ಇಂಡಿಯಾನೇ ಗೆಲ್ತಾರೆ. ಆಲ್ರೆಡಿ ನಾವು 165 ಸೊ ಇವತ್ತು ಇಂಡಿಯಾ ಗೆಲ್ತಾರೆ. ಮ್ಯಾಚ್ ಅಷ್ಟು ನೋಡೋಕ್ಕಾಗ್ತಿಲ್ಲ, ಸೊ ಮನಸ್ಸೆಲ್ಲ ಮ್ಯಾಚ್ ಮೇಲೆ ಇದೆ. ಬಟ್ ಸ್ಟಿಲ್ ಇವತ್ತು ಹೊಡ್ತಾ ಇರೋದ್ರಿಂದ ವಿ ಹ್ಯಾವ್ ಟು ಸ್ಪೆಂಡ್ ಸೊ ಲಾಟ್ ಆಫ್ ಟೈಮ್. ಸೊ ಇದು ನಮ್ಮ ಇವತ್ತಿನ ಲಾಸ್ಟ್ ಡೆಸ್ಟಿನೇಷನ್ ಆ್ಯಂಡ್ ನಮ್ಮ ಟ್ರಿಪ್ಪಿನ ಲಾಸ್ಟ್ ಡೆಸ್ಟಿನೇಷನ್ ಬೆಸ್ಸಿ ಬೀಚ್. ಚೆನ್ನಾಗಿದೆ ಆ್ಯಕ್ಚುಲಿ. ಬಟ್ ಏನಂದರೆ ತಿನ್ನಕ್ಕೆ ಜಾಸ್ತಿ ಇದೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ ಚೆನ್ನಾಗಿದೆ. ತಿನ್ನಕ್ಕೆ ಭರ್ಜರಿ ಇದೆ ನೋಡಿ. ಇದೆಲ್ಲ ಫುಲ್ ಸ್ಟಾಲ್ಸು. ಆಮೇಲೆ ಆ ಕಡೆ ಬೀಚ್, ಆ ಸೈಡ್ ಅಲ್ಲಿ ಕಾಣಿಸ್ತಿದೆಯಲ್ಲ, ಹೋಗ್ಬೇಕು ಬೀಚಿಗೆ. ಬಟ್ ಇವತ್ತು ಸಂಡೇ ಆದ್ದರಿಂದ ಭರ್ಜರಿ ಕ್ರೌಡ್ ಇದೆ ಗೈಸ್. ಇನ್ನೊಂದೇನಾಯ್ತು ಗೊತ್ತಾ, ನನ್ನ ಮೈಕ್ ಹೊಟ್ಟೋಯ್ತು. ನನ್ನ ಮೈಕ್ ಹೋಗಿ ಹಾಕ್ಸ್ಕೊಂಡ್ಬಿಡ್ತು. ಕಾರಲ್ಲಿ ಇಟ್ಟಿದ್ದೆ, ಅದು ಎಲ್ಲಿ ಡೋರ್ ಹಾಕಿದ್ನೋ ಹಿಂಗೆ ಎಲ್ಲೋ ಬಿದ್ದಿದೆ, ಯಾರೂ ನೋಡ್ಕೊಂಡಿಲ್ಲ. ಮತ್ತೀಗ ಒಂದು ಮೈಕ್ ತೊಗೊಬೇಕು. ಅದಕ್ಕೆ ಮೈಕ್ ಇಲ್ಲದೆ ಮಾತಾಡ್ತಾ ಇದ್ದೀನಿ. ಬೈಕ್ ಕೊಂಬಿಡಿ. ಸೊ ನೆಕ್ಸ್ಟ್ ವ್ಲಾಗ್ ಅಷ್ಟರಲ್ಲಿ ಮೈಕ್ ತೊಗೊಳ್ತೀನಿ. ಟಕ್ ಅಂತ ಮೈಕ್ ತೊಗೊತೀನಿ. ಸೊ ಮ್ಯಾಚ್ ನಡೀತಾ ಇದೆ, ಮ್ಯಾಚ್ ಗೆಲ್ಲಿ. ಸೊ ಚೆನ್ನಾಗಿತ್ತು ಅಂತ ಅನ್ಕೋತೀನಿ. ವ್ಲಾಗ್ ಚೆನ್ನಾಗಿ ನಡೀತಾ ಇದೆ. ಸೊ ನೋಡೋಣ, ಫೈನಲ್ ಒಂದು ಟಚ್ ಅಪ್ ಕೊಡೋಣ. ಬಟ್ ಈಗ ಸದ್ಯಕ್ಕೆ ಇವಾಗ ಒಂದು ಬೆಸ್ಸಿ ಬೀಚಲ್ಲಿ ಇದ್ದೀವಿ. ಬೆಸಂತ್ ನಗರ್, ಇದು ಬೆಸಂತ್ ನಗರ್ ಅಂತಾರೆ. ಬೆಸಂತ್ ನಗರ್ ಬೆಸ್ಸಿ, ಇವರೆಲ್ಲ ಬೆಸ್ಸಿ ಬೀಚ್ ಇರ್ತಾರೆ. ಸೊ ಹುಡುಗ ಕರ್ಕೊಂಬಂದಿದ್ದ. ಊಟ ಅಂತೂ ಸಖತ್ತಾಗಿದೆ ಗೈ. ಪ್ರಾನು, ಚಿಕನ್ನು, ಮಟನ್ನು, ಬಿರಿಯಾನಿ ಏನು ತಿಂದಿಲ್ಲ. ಸಖತ್ತು ಡೆಸರ್ಟ್ ಇನ್ನೆರಡು ಅಲ್ಟಿಯಾಗಿತ್ತು. ಕಾಮಾಕ್ಷಿ ಮೆಸ್ ಅಂತ. ನೀವು ಟಿ ನಗರಲ್ಲಿದ್ದರೆ ಡೆಫಿನೆಟ್ಲಿ ನೀವು ಹೋಗಬೇಕು. ಸಖತ್ತಾಗಿದೆ ನೋಡಿ ಎಲ್ಲ ಬಿಡುತ್ತೆ. ಕಮಾನ್ ಪ್ರಾಚಿ, ಓ ಮೈ ಗಾಡ್. करो रे, अरे क्या है, करो रे. हाँ प्राची, अरे इधर तक है रे. क्या रे, थोड़ा देख के रे. ಎಲ್ಲ ಇದಾಡ್ತಾವ್ರು ನೋಡಿ. ಸೊ ನಮ್ಮ ಹುಡುಗ ಕಾರ್ ಪಾರ್ಕ್ ಕೊಡಕ್ಕೆ ಹೋಗ್ಯಾನೆ. ಎಷ್ಟು ಅವ್ನು ಬಂದಮೇಲೆ ಬೀಚ್ ಹತ್ರ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಹೊಡ್ತೀವಿ. हाँ लिया रे वीडियो. किसका वीडियो? नहीं भेज रहा है मैं वीडियो. क्यों यार? नहीं भेज रहा है मैं. भाई मेरे को ब्लॉग में ऐड मत कर, मेरा अलग से वीडियो ಲಾಗಲ್ಲಿ ಬೇಡವಂತೆ ಅವ್ರಿಗೆ ವಿಡಿಯೋ ಮಾತ್ರ ಬೇಕಂದ್ರೆ. ನಾವು ಬಿಟ್ಬಿಡ್ತೀವ, ನಾವು ಕೊಡ್ತೀವಿ ಹೇಳಿ. ಕಮಾನ್ ಪ್ರಾಚಿ ಮಾರೋ. ಕರೋ ರೀ ಜಲ್ದಿ. ನೋಡಿ ಇದೆ ಬೆಸ್ಸಿ ಬೀಚ್. ಹೆವಿ ಕ್ರೌಡ್ ಆಗಿದೆ ಮಾತ್ರ. ಸಖತ್ ಕ್ರೌಡ್ ಆಗಿದೆ ಅವರು. ಇರೋ ಬರೋ ಸಂಡೇ ಬೇರೆಲ್ಲ ಇವತ್ತು. ಎಲ್ಲ ಮ್ಯಾಚ್ ನೋಡ್ಕೊಂಡೆಲ್ಲ ಇಲ್ಲ. ಬಟ್ ಕ್ಲೀನಾಗಿಟ್ಟಿದ್ದಾರೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿಟ್ಟಿದ್ದಾರೆ, ಕ್ಲೀನಾಗಿಟ್ಟಿದ್ದಾರೆ. ಅಂದರೆ ಬೇರೆ ಕಡೆ ಒಂದಷ್ಟು ಗಲೀಜಿರುತ್ತಲ್ಲ, ಅಷ್ಟು ಗಲೀಜಿಲ್ಲ. ಬಟ್ ಚೆನ್ನಾಗಿಟ್ಟಿದ್ದಾರೆ. ಬಟ್ ಏನಂದರೆ ಇಲ್ಲೆಲ್ಲ ಹಿಂಗೆ ಅಂದರೆ ನಮ್ಮದು ಬೀಚ್ ಹಿಂಗೆ ಫ್ಲ್ಯಾಟ್ ಇರುತ್ತಲ್ಲ, ಪಾಂಡಿಚೇರಿ ಹಿಂಗಿದೆ. ಹಿಂಗೆ ಆಡೋಕ್ಕಲ್ಲ. ವೇವ್ಸ್ ನಮ್ಮ ಗೋವಾ, ನಮ್ಮ ಮ್ಯಾಂಗ್ಳೂರು, ಗೋಕರ್ಣ ಇದೆಲ್ಲ ಅದೆಲ್ಲ ಹಿಂಗೆ ಫ್ಲ್ಯಾಟ್ ಇದೆ. ಇವೆಲ್ಲ ಸ್ವಲ್ಪ ಹಿಂಗಿದೆ, ಹಿಂಗೋಗಿ ಆಡಬೇಕು. ಚೆನ್ನಾಗಿದೆ ನೋಡಿ ಬೆಸ್ಸಿ ಬೀಚ್. ಸೊ ಬಂದರೆ ನೀವು ಬೆಸಂತ್ ನಗರ್ ಬೀಚಿಗೆ ಬರ್ಬೋದು.
ಗೈಸ್ ನೋಡಿ ಎಷ್ಟು ಕ್ರೌಡ್ ಆಗಿದೆ ಬೆಸ್ಸಿ ಬೀಚ್ ಆ್ಯಕ್ಚುಲಿ. ಹಾಂ, ಬೆಸ್ಸಿ ಬೀಚ್ ಕಾರ್ನರ್ ನೋಡಿ, ಇದು ಬೆಸ್ಸಿ ಬೀಚ್ ಕಾರ್ನರ್ ಅಂತೆ. ಸೊ ಇಲ್ಲಿ ಒಳ್ಳೊಳ್ಳೆ ಫುಡ್ ಎಲ್ಲ ಸಿಗುತ್ತೆ. ಸೊ ಒಳ್ಳೊಳ್ಳೆ ಸ್ಟಾಲ್ಸ್ ಎಲ್ಲ ಇದೆಯಂತೆ, ಫುಡ್ ಎಲ್ಲ ಸಿಗುತ್ತೆ ಆ್ಯಕ್ಚುಲಿ. ಸೊ ಸಖತ್ತಾಗಿತ್ತು. ಈಗ ಒಂದು 3/4 ಗಂಟೆ ಕೂತಿದ್ವಿ. ಈಗ ಮ್ಯಾಚ್ ನಡೀತದೆ, ಸೌಂಡ್ ಕೇಳಿಸ್ತದಲ್ಲ ಆ ಕಡೆ. ಮ್ಯಾಚ್ ಸ್ಕ್ರೀನಿಂಗ್ ಹಾಕ್ಯಾರೆ. ಇಂಡಿಯಾ ಗೆದ್ಬಿಟ್ರಂತೂ ಫುಲ್ಲು ಡಮಾಲ್ ಡಿಮಿಲ್ ಮಾಡಿ ಇದಾಕ್ಬಿಡ್ತಾರೆ. ಸೊ ಹೆವಿ ಕ್ರೌಡ್ ಆಗುತ್ತಂತ ಇಲ್ಲಿ. ಸೊ ನೋಡೋಣ. ಇವಾಗ ನಾವು ಹೊರಟ್ವಿ ಆ್ಯಕ್ಚುಲಿ, ರೂಮ್ಗೆ ಹೋಗಬೇಕು. ಸ್ವಲ್ಪ ಕುತ್ಕೊಂಡೆಲ್ಲ ಮಾತಾಡ್ಬೇಕು, ಟೈಮ್ ಸಿಕ್ಕಿಲ್ಲ. ನನಗೆ 9 ಗಂಟೆಗೆ ಹೇಳ್ದಂಗೆ ಬಸ್ ಇದೆ, ಅವ್ರಿಗೆಲ್ಲ ಮತ್ತೆ 12 ಗಂಟೆಗೆ ಫ್ಲೈಟ್ ಇದೆ. ಸೊ ಹೋಗ್ಬೇಕಾಗುತ್ತೆ. ಹೋಗೋಣ, ಒಂದು ಕಾಫಿ ಕುಡಿಬೇಕು. ಇಲ್ಲಿ ಮುಂದೆ ಕಾಣ್ತಿದೆಯಲ್ಲ, ಇಲ್ಲೆಲ್ಲ ಫಿಲ್ಟರ್ ಕಾಫಿ ಸಖತ್ತಾಗಿರುತ್ತಂತೆ. ಇಲ್ಲಿ ಇನ್ನೂ ಕಾಣ್ತಿಲ್ವಾ? ಇದು ಕಾರು ಇನ್ನೂ ಇದೆ, ಕರಡಪಟ್ಟಿ ಕಾಫಿ ಅಂತೆ. ಕುಡಿದ್ಬಿಟ್ಟು ಹೋಗೋಣ. ಸುಸ್ತಾಗ್ಬಿಟ್ಟಿದೆಯಲ್ಲ, ಟ್ರೈನ್ ಔಟ್ ಆಗಿಬಿಟ್ಟಿದ್ದೀವಿ. ನೈಸ್. ಸೊ ಬೆಸನ್ ನಗರ್ ಬೀಚೆಲ್ಲ ಮುಗಿಸ್ಕೊಂಡು ಅರ್ಜೆಂಟಾಗಿ ರೂಮ್ಗೆ ಹೋದ್ವಿ. ಬಿಕಾಸ್ ಎಲ್ಲರೂ ಮಾತಾಡಬೇಕಿತ್ತು, ಯಾರಿಗೂ ಟೈಮೇ ಸಿಕ್ಕಿರಲಿಲ್ಲ ಮಾತಾಡೋಕ್ಕೆ. ಯಾಕಂದರೆ ಹೆಂಗೆ ಹೇಳೋದು, ಬರೀ 2 ದಿನ ಓಡೋದಂಗೆ ಆಗ್ಬಿಟ್ಟಿತ್ತು. ಸಿಕ್ಕಿದಾಗಿಲ್ಲ ಅಂತ, ಯಾಕಂದ್ರೆ ನಾವ್ಯಾರು ನಮ್ಮ ಸಿಟಿಲಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲರೂ ಬೇರೆ ಬೇರೆ ಕಡೆ ಇದ್ದಾರೆ. ಅವರು ಪುಣೆಲಿದ್ದಾರೆ, ನಾನು ಬ್ಯಾಂಗ್ಳೂರಲ್ಲಿದ್ದೀನಿ. ಸೊ ಇಟ್ಸ್ ನಾಟ್ ಸೊ ಈಸಿ ಟು ಮೀಟ್. ಸೊ ಹಾಗೆ ಸೊ ಟೈಮ್ ಸಿಕ್ಕಲಿಲ್ಲ. ಬಟ್ ಸ್ಟಿಲ್ ಟೈಮ್ನೆಲ್ಲ ಹರಿಬರಿ ಮಾಡಿ ಬಂದು ಬಸ್ ಹತ್ಕೊಂಡಿದ್ದೀನಿ. ಈಗ ಹೊರಟ್ವಿ ವಿತ್ ಆಲ್ ಹೆವಿ ಹಾರ್ಟ್ಸ್, ವಿತ್ ಆಲ್ ದ ಬ್ಯೂಟಿಫುಲ್ ಮೆಮೊರೀಸ್. ಸೊ ಹಾಗೆ ಒಂದು ಟ್ರಿಪ್ಪಿಂದ ಹೊರಡ್ಬೇಕಾದ್ರೆ ಬೇಜಾರಾಗುತ್ತೆ. ಸೊ ಬಟ್ ಏನಂದರೆ ಡೈಲಿ ಸಿಗೋ ಫ್ರೆಂಡ್ಸು ಇವರೆಲ್ಲ ಸಿಕ್ಕಿದಾಗ ಸಿಗ್ತಾರೆ ಅಂತ ನೆನಪಾಯ್ತು. ಬಟ್ ಹಿಂಗೆ ಬೇರೆ ಬೇರೆ ಊರಲ್ಲಿ ಇದ್ದು ಮೀಟ್ ಮಾಡಿದಾಗ ಇಟ್ಸ್ ಸೊ ಫೀಲ್ಸ್ ಇದು. ಆ್ಯಂಡ್ ಎಲ್ಲ ಟೈಮ್ ನಾನು ಎಲ್ರಿಗೂ ಬಾಯ್ ಆ್ಯಂಡ್ ನಾನು ಕಳಿಸ್ತದೆ. ಬಟ್ ಹಿಂಗೆಲ್ಲ ಹಿಂಗಾಗ್ಬಿಟ್ಟು ನನಗೆ ಬಾಯ್ ಹೇಳಿ ಅವರು ಆಮೇಲೆ ಹೋಗ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ. ಬಟ್ ಚೆನ್ನಾಗಿತ್ತು, ಸಖತ್ತಾಗಿತ್ತು, ಅದ್ದೂರಿಯಾಗಿತ್ತು. ಸೊ ಚೆನ್ನೈ ಪಾಂಡಿಚೇರಿ ಟ್ರಿಪ್ಪು ನಾವು ಬಂದಿದ್ದು ಒಂದು ರೀಸನ್ಗೆ. ಬಟ್ ದ ರೀಸನ್ ವಾಸ್ ಅಲ್ಟಿಮೇಟ್ಲಿ ಟು ನಾವೆಲ್ಲ ಸುತ್ತಾಡೋಕ್ಕೆ ಮೀಟ್ ಮಾಡೋಕ್ಕೆ ಬಂದಿದ್ದು. ಸೊ ದ ರೀಸನ್ ವಾಸ್ ಜಸ್ಟ್ ಮ್ಯಾರೇಜ್. ಸೊ ಚೆನ್ನಾಗಿತ್ತು, ಎಲ್ಲ ಸೂಪರಾಗಿತ್ತು. ಸೊ ಲಾಗ್ ನಾನು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಗಷ್ಟು ಎಲ್ಲ ಹೋಗಿದ್ದ ಕಡೆ ಟ್ರೈ ಪ್ಲೇಸ್ ಮಾಡಿದ್ದೀನಿ. ಜಸ್ಟ್ ತುಂಬ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ಸ್ವಲ್ಪ ಕಟ್ ಶಾರ್ಟ್ ಮಾಡೋಣ ಅಂತ. ಇಟ್ ಶುಡ್ ನಾಟ್ ಬಿ ಬೋರಿಂಗ್ ಅಲ್ಲ ಸುಮ್ಮನೆ. ಸೊ ಇವಾಗ ಹೊರಟಿದ್ದೀನಿ ಚೆನ್ನೈಲಿ. ಇದು ಅಯ್ಯಪ್ಪ ಟ್ರಾವೆಲ್ಸ್ ಅಂತ ಚೆನ್ನಾಗಿದೆ, ಡೀಸೆಂಟ್ ಆಗಿದೆ. ನಾನು ಬಂದಿದ್ದು ಇಂಟರ್ಸಿಟಿ, ದಟ್ ವಾಸ್ ಬ್ಯೂಟಿಫುಲ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ. ಓಕೆ, ಚೆನ್ನಾಗಿದೆ ಅವರು. ಸೊ ಬೆಳಗ್ಗೆ 4:15ಗೆಲ್ಲ ಹೋಗ್ತೀನಿ ಬ್ಯಾಂಗ್ಳೂರು, 5 ಗಂಟೆ ಅಷ್ಟೇ. ಸೊ ಹೊರಟಿದ್ದೀನಿ. ಸೊ ವಿತ್ ಹೆವಿ ಆರ್ಟ್ಸ್ ಆ್ಯಂಡ್ ಬ್ಯೂಟಿಫುಲ್ ಮೆಮೊರೀಸ್. ಸೊ ಬಾಯ್ ಚೆನ್ನೈ. ಅಪ್ಪ ಪಾಕ್ಲಾ, ನೆಕ್ಸ್ಟ್ ಟೈಮ್ ಖಂಡಿತ ಮೀಟ್ ಮಾಡಲ್ಲ. ಸೊ ನೆಕ್ಸ್ಟ್ ಟೈಮ್ ಖಂಡಿತ ಚೆನ್ನಾಗಿ ವಾರೆ. ಸೊ ಎಲ್ಲರೂ ನನ್ನ ಲಾಗ್ ನೋಡ್ತಾಯಿರಿ, ಚೆನ್ನೈ ಅವರು. ಆ್ಯಂಡ್ ಎಲ್ಲರೂ ನನ್ನ ಲಾಗ್ ನೋಡ್ತಾಯಿರಿ. ನಮ್ಮ ಕನ್ನಡಿಗರು ನನ್ನ ಬೆಳೆಸ್ತಾಯಿರಿ. ಇದೇ ಥರ ನನ್ನ ಲಾಗ್ನ ನೋಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಯಶ್ ಬಿಯರ್ಡ್ ಚಾನಲ್ನ ಸಪೋರ್ಟ್ ಮಾಡಿ. ಈ ಥರ ಒಳ್ಳೊಳ್ಳೆ ಕಾಂಟೆಂಟ್ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ನನ್ನ ತಪ್ಪುಗಳನ್ನ ಇಂಪ್ರೂವ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ತೀನಿ. ಆ್ಯಂಡ್ ಚೆನ್ನಾಗಿ ನೀರು ಕುಡೀರಿ, ಒಳ್ಳೆ ಮಾತಾಡಿ. ಸಿಗುವ ಮತ್ತೆ. ಲವ್ ಯು ಗೈಸ್. ಬಾಯ್.